ಕೋರ್ಸ್ ಕಾಯೋನು ಚಿತ್ರದ ಮುಖಾಂತರ ನಮ್ಮ ಯೋಗರಾಜ್ ಭಟ್ ಅವರು ಮತ್ತೊಂದು ಸದಭಿರುಚಿಯ ಸಿನಿಮಾ ತಂದಿದ್ದಾರೆ. ವೆರಿ ಎಂಜಾಯಬಲ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಆಕ್ಷನ್ ಕಾಮಿಡಿ ಮೂವಿ ಥರನೂ ನೋಡ್ಬೋದು. ಹಾಗೆ ಒಂದು ಹಳ್ಳಿ ಸೊಗಡು ಇರುವಂಥ ಚಿತ್ರ ಇದು ಅಂತ ಹೇಳ್ಬೋದು. ಯಾಕಂದರೆ ದನ ಕಾಯೋರು ಅಂದಮೇಲೆ ಅಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಸೊಗಡು ಇರಲೇಬೇಕು ಖಂಡಿತ. ಸೊ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಯೋಗರಾಜ್ ಭಟ್ ಅವರು ದಟ್ ಒಂದು ಯುನಿಕ್ ಮೂವಿ ಮಾಡ್ಬೋದು, ಕನ್ನಡ ಇಂಡಸ್ಟ್ರಿಗೆ ನಾವು ಕೊಡ್ಬೋದು ಅನ್ನೋದನ್ನ. ಸೊ ಐ ಥಿಂಕ್ ಪೀಪಲ್ ಶುಡ್ ವಾಚ್. ಖಂಡಿತವಾಗ್ಲೂ ವಾಚ್ ಮಾಡೇ ಮಾಡ್ತಾರೆ ಯೋಗರಾಜ್ ಭಟ್ ಅವ್ರ ಸಿನಿಮಾ, ದುನಿಯಾ ವಿಜಯ್ ಅವ್ರ ಸಿನಿಮಾ ಅಂದಮೇಲೆ. ಒಟ್ಟಿನಲ್ಲಿ ಒಂದು ಚಿತ್ರದ ಕತೆ ನಿಜಕ್ಕೂ ಅದ್ಭುತವಾಗಿದೆ. ಒಂದು ಓರಿ ಮೇಲೆ ನಡೆಯೋ ಒಂದು ಕತೆ, ಅದ್ರ ಮೇಲೆ ಹೋಗುತ್ತೆ. ಅದನ್ನು ಹೇಳ್ಬಿಟ್ರೆ ಮಜಾ ಹೊರಟೋಗುತ್ತೆ. ಅದನ್ನು ನೀವು ಅಲ್ಲೇ ನೋಡಿ ತಿಳ್ಕೋಬೇಕು. ದುನಿಯಾ ವಿಜಯ್ ಅವ್ರಿಗೂ ಓರಿಯವ್ರಿಗೂ ಈ ಒಂದು ಚಿತ್ರದ ತಂಡಕ್ಕೂ ಏನು ಸಂಬಂಧ ಇದೆ, ಆ ಕತೆ ಹೆಂಗೆಲ್ಲ ಆ ಓರಿ ಮೇಲೆ ಹಾಕೊಂಡು ಹೋಗ್ತಾರೆ, ಆ ಓರಿ ಎಲ್ಲೆಲ್ಲಿ ಯಾರ್ಯಾರಿಗೆ ಹೆಂಗೆ ಗುಮ್ಮುತ್ತೆ, ಇದನ್ನೆಲ್ಲ ನೀವು ನೋಡಬೇಕು ಥಿಯೇಟರ್ನಲ್ಲಿ. ಗುಮ್ಸ್ಕೊಂಡು ಬಂದಿರ್ಬೋದು. ನಾವ್ಯಾಕೆ ಗುಮ್ಮಿಸ್ಕೊಳ್ಳೋಣ, ಹೋಗ್ಲಿ ಬಿಡಿ ಪರವಾಗಿಲ್ಲ. ಈಗ ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಗುಮ್ಮಿಂಗ್ ಓರಿದು ಅಲ್ಲಿ ನೋಡಿ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ಬಾರೋ ನರ್ರುಳಿತನ. ಹುಡುಗಿರ್ ಹೆಸರಿನಲ್ಲಿ ಯಾಕೆ ಕುಡಿತೀರ, ಅವರೇನ್ ನೋಡಿ ಬಂದು ಬಿಲ್ಲು ಕೊಡ್ತಾರ. ಹೃದಯ ಮಾಡುವ ತಪ್ಪಿಗೆ ಲಿವರಿಗೆ ಶಿಕ್ಷೆ ಏತಕ್ಕೆ. ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ನೀವು ಉಳಿತೀವ. ನಮ್ಮ ರಂಗಾಯಣ ರಘು ಮತ್ತೆ ದುನಿಯಾ ವಿಜಿ, ಇವರು ದುನಿಯಾ ಸಿನಿಮಾದಿಂದ ಅವರ ಒಂದು ಪೇರ್ ತುಂಬಾ ಪಾಪ್ಯುಲರ್, ತುಂಬಾ ಜನರಿಗೆ ಇಷ್ಟ ಆಗುವಂತಹ ಒಂದು ಪೇರ್ ಅದು. ಓಕೆ, ಸೊ ಈ ಚಿತ್ರದಲ್ಲಿ ಕೂಡ ಆ ಮ್ಯಾಜಿಕ್ ಮತ್ತೆ ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ರಂಗಾಯಣ ರಘು ಮತ್ತೆ ದುನಿಯಾ ವಿಜಿ ಒಂದು ತುಂಬಾ ಎಂಟರ್ಟೈನ್ ಮಾಡ್ತಾರೆ ನಮ್ಮ ಜನರನ್ನ. ವಾಟ್ ಯು ಸೇ? ಅಂದ್ರೆ ಹಿಂಗೆ ರಂಗಾಯಣ ರಘು ಅವ್ರ ಡೈಲಾಗ್ ಪಿಕ್ಚರ್ ಅಲ್ಲಿ ಈ ತರ ಒಂದು ಹೊಸ ಮ್ಯಾನರಿಸಮ್ ನಲ್ಲಿ ರಂಗಾಯಣ ರಘು ಅವ್ರು ಮಾಡಿದ್ದಾರೆ. ಎದ್ರಕೊಂಬಿಟ್ಟಿಯಾ? ಅದ್ರ ಜೊತೆಗೆ ಪ್ರಿಯಾಮಣಿ ಅವರು ಇಲ್ಲಿ ಹಸುವಾಗಿ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ದುನಿಯಾ ವಿಜಯ್ ಅವರು ಓರಿ ಅಂದಮೇಲೆ ಪ್ರಿಯಾಮಣಿ ಅವರು ಹಸು. ಯಾಕೆಂದ್ರೆ ಅವ್ರಿಗೆ ಒಂದು ಗಂಡು ಓರಿ ಕೊಟ್ಟಿದ್ದಾರೆ ದುನಿಯಾ ವಿಜಯ್ ಅವ್ರಿಗೆ, ಪ್ರಿಯಾಮಣಿ ಅವ್ರಿಗೆ ಹೆಣ್ಣು ಓರಿ ಕೊಟ್ಟಿದ್ದಾರೆ. ಹೀರೋಯಿನ್ ತರ ಆ ಹಸುಗಳು ಕೂಡ ಅಲ್ಲಿ ಪೇರ್, ಓರಿ ಮತ್ತೆ ಹಸು. ಬಟ್ ನಮ್ಮ ಪ್ರಿಯಾಮಣಿ ಅವರು ಕೂಡ ಈ ಒಂದು ಚಿತ್ರದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಪಾತ್ರನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಜನರು ನೋಡ್ತಿದ್ರೆ ಅವರ ಒಂದು ಪಾತ್ರನ ಸಖತ್ ಎಂಜಾಯ್ ಮಾಡ್ತಾರೆ. ವಿಜಯ್ ಮತ್ತೆ ಪ್ರಿಯಾಮಣಿ ಅವರು ಫಸ್ಟ್ ಟೈಮ್ ಒಟ್ಟಿಗೆ ನಟಿಸ್ತಾರೆ. ಖಂಡಿತವಾಗ್ಲೂ ಇದರಲ್ಲಿ ವಿಜಯ್ ಅವ್ರಿಗೆ ಪ್ರಿಯಾಮಣಿ ಅವ್ರಿಗೆ ಹೆಂಗೆ ಗುಮ್ಮವ್ರೆ, ಅವರ ಒಂದು ಕೆಮಿಸ್ಟ್ರಿ ಹೆಂಗಿದೆ, ಇದನ್ನೆಲ್ಲ ನೀವು ಥಿಯೇಟರ್ನಲ್ಲಿ ಗುಮ್ಮಿಸಿ ಅಲ್ಲ ನೋಡಬೇಕು. ಈಗ ಸದ್ಯಕ್ಕೆ ಲೈಟಾಗಿ ಇಲ್ಲಿ ತೋರಿಸ್ತೀವಿ, ಅದನ್ನ ನೋಡಿಕೊಂಡು ಮಜಾ ಮಾಡಿ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ, ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ. ಹೋಗಬೋದ ಹಿಂಗೆ ನೀನು ನೋಡಿ ಕೂಡ ನೋಡದ, ಹಸಿ ಸಗಣಿ ಮುದ್ದೆಯಲ್ಲೂ ಲವ್ ಮಾರ್ಕ್ ಮೂಡಿದೆ. ನೀ ಹೇಳು ಎರಡರಲ್ಲೊಂದು ಇವಾಗ, ನಂದು ನಿಂದು ಯಾವಾಗ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ, ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು
ಇತ್ತಲ್ಲ. ಅಲ್ಲ ಓರಿ ಇಲ್ಲ, ಓರಿದು ಮುಗೀತು, ಈಗ ಏನಿದ್ರು ಜಾಗ್ವಾರ್ದು. ವಾಟ್ ಇಸ್ ದಿಸ್? ಸೀದಾ ಓರಿ ಟು ಜಾಗ್ವಾರ್ ಕಾರ್? ಕಾರ್ ಅಲ್ಲಮ್ಮ, ಈ ಓರಿ ಥರನೇ ಜಾಗ್ವಾರ್ ಅಂದರೆ ಅದೊಂದು ಪ್ರಾಣಿ, ಚೀತಾ ಥರ. ಅದು ಈಗ ನಾವು ಚೀತಾ ಬಗ್ಗೆನೂ ಮಾತಾಡ್ತಿಲ್ಲ. ಜಾಗ್ವಾರ್ ಅಂತಂದರೆ ಏನಪ್ಪ ಅಂದರೆ ನಮ್ಮ HD ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಗೆ ಜಾಗ್ವಾರ್ ಮುಖಾಂತರ ಎಂಟ್ರಿ ಕೊಟ್ಟಿದ್ದಾರಲ್ಲ, ಆ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ. ದಟ್ ಬಿಗ್ ಬಜೆಟ್ ಸಿನಿಮಾ ಜಾಗ್ವಾರ್. ಓಕೆ, ಗಾಟ್ ಇಟ್. ಏನು ವಾಯ್ಸ್ ಮಾಡ್ಲೇಸೇನಪ್ಪ, ಇದನ್ನು ಕೂಡ ಹಂಗೆ ಸಾಫ್ಟಾಗಿ ಹೇಳ್ತಾರೆ. ಹೆಂಗ್ ಕೊಡಬೇಕು? ಚೆನ್ನಾಗಿದೆ ಜಾಗ್ವಾರ್. The killer is stealthy, intelligent, swift. ಯಾರೋ ಈ ಜಾಗ್ವಾರ್. ಎಂಟ್ರಿಲೇ ನೀನು ಓವರ್ ಆಕ್ಷನ್ ಕಂಡು ಹಿಡಿದ್ಬಿಟ್ಟೆ. ಯಾವನು ನೀನು? SS ಕೃಷ್ಣ ಸರ್, MBBS, FRCS, ಲಂಡನ್. I'm an orphan, sir. ಕಾಯಿ ನುಗ್ಗೆಕಾಯಿ. ಏನ? ನುಗ್ಗೆಕಾಯಿ? If there is no news, create news. Encounter Shankar. ಮಾತಾಡ್ತ್ಯಾ ಹೊಡೆದಾಡ್ತ್ಯಾ? ಅವನು ತುಂಬಾ ಬುದ್ಧಿವಂತ. ಜಾಗ್ವಾರ್ ಅನ್ನೋನು ಬೇರೆ ಇನ್ಯಾರೋ ಆಗಿದ್ದು ಅವನೇ. ನಿಮ್ಮೆಲ್ಲಾರನ್ನೂ ಎತ್ಬಿಟ್ರೆ